ಮಾನ್ಯ ಪಾಟೀಲ್ ಕೊಲೆ ಖಂಡಿಸಿ ಮಾತರ ಮಹಾಸಭಾ ಪ್ರತಿಭಟನೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ನಡೆದ ಗರ್ಭಿಣಿ ಮಹಿಳೆ ಮಾನ್ಯ ಪಾಟೀಲ್ ಪರಿಶಿಷ್ಟ ಜಾತಿ ಯುವಕನನ್ನ ಮದುವೆಯಾಗಿದ್ದಕ್ಕೆ ಅಮಾನುಷವಾಗಿ ಕೊಂದ ಮರ್ಯಾದೆಗೇಡು ಪ್ರಕರಣದ ಆರೋಪಿಗಳಿಗೆ ಉಗ್ರವಾದ ಶಿಕ್ಷೆ ನೀಡಬೇಕು ಎಂದು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗಿರಿಜಾಲಿ ತಿಳಿಸಿದರು. ನಂತರ ಅವರು ಮಾತನಾಡಿ 22/12/2025 ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಮಿಯಾ ವೀರಾಪುರ ಗ್ರಾಮದ ದಲಿತ ಯುವಕ ವಿವೇಕಾನಂದನ್ನ ಅಂತರ್ಜಾತಿ ವಿವಾಹವಾಗಿರುವ ಮಾನ್ಯ ಪಾಟೀಲ್ ಮರ್ಯಾದೆ ಹತ್ಯೆ ಮತ್ತು ಆಕೆಯ ಗಂಡ ದಲಿತ ಯುವಕ ಸೇರಿದಂತೆ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತಿ ವಹಿಸಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಿದರು. ಅಂತರ್ಜಾತಿ ವಿವಾಹವನ್ನು ಸಹಿಸದ ಮೇಲ್ಜಾತಿಯವರು ದಲಿತ ಕುಟುಂಬದ ಮನೆಯ ಒಪ್ಪು ಪ್ರತಿಯೊಬ್ಬರೂ ಕೂಡ ದಲಿತ ಕುಟುಂಬಕ್ಕೆ ಬಹಳ ಹೇಯವಾಗಿ ಮನೆ ಒಪ್ಪು ಹತ್ಯೆ ಮಾಡಿರ್ತಕ್ಕಂಥ ಸರಳಿಯರು ಆ ಕುಟುಂಬದ ಪ್ರತಿಯೊಂದು ಎಲ್ಲ ಸಣ್ಣ ಮಕ್ಕಳನ್ನು ಬಿಡದೆ ಎಲ್ಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹಾಗೂ ತನ್ನ ಮಗಳ 7 ತಿಂಗಳು ಗರ್ಭಿಣಿ ಅಂತ ಇದ್ರೂ ಕೂಡ ಗೊತ್ತಿದ್ದು ಕೂಡ ಬಹಳ ಹೀನವಾಗಿ ಕೊಲೆ ಮಾಡಿರ್ತಕ್ಕಂಥ ಘಟನೆಯನ್ನು ಮಾನವ ಕುಲಕ್ಕೆ ತೆರೆದಿರುವಂಥ ಘಟನೆ. ಈ ಘಟನೆಯನ್ನು ಪ್ರತಿಯೊಂದು ರಾಜಕಾರಣಿಗಳು ಹೇಳ್ತಾರೆ, ಪ್ರತಿಯೊಂದು ಇದರೊಳಗೆ ಜಯಂತಿ ಒಳಗೆ ಜಾತಿಯಂತೆ ಅಳಿಬೇಕು. ಈ ಒಂದು ಹತ್ಯೆ ಇಡೀ ಕರ್ನಾಟಕವನ್ನು ಬಚ್ಚಿ ಬೀಳಿಸತಕ್ಕಂಥದ್ದು. ಈ ಘಟನೆಯಿಂದ ಈ ಜಾತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ತಡೆ ನಿರ್ಬಂಧಿತ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಇನ್ನಷ್ಟು ಬಲಿಷ್ಠಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈ ಒಂದು ಕಾಯ್ದೆಯನ್ನು ಬಲಿಷ್ಠಪಡಿಸಬೇಕು. ಇತ್ತೀಚೆಗೆ ಜಾತಿ ನಿಂದನ ಪ್ರಕರಣಗಳು ಸಾಮಾನ್ಯವಾಗಿ ಈ ನ್ಯಾಯಾಲಯಗಳು ಕೂಡ ನಿರೀಕ್ಷಣೆ ಜಾಮೀನನ್ನು ಕೊಡ್ತಕ್ಕಂಥದ್ದು ಆ ಒಂದು ಸನ್ನಿವೇಶವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಸಮಾಜದ ಸವರ್ಣೀಯ ಕೆಲವು ಮುಖಂಡರು ಈ ದಲಿತರ ಮೇಲೆ ಇಷ್ಟಾರಪ್ಪ ಅಗ್ನಿಯಿಂದ ಬೇಲಾಗಿಬಿಡ್ತಾರೆ ಏನಾಗ್ತಕ್ಕ ಅನ್ನೋ ಒಂದು ನಿಸ್ಸಂದೇಹವಾಗಿ ಈ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಸರ್ವಸಾಮಾನ್ಯ. ಹತ್ತಾರು ದಲಿತ ಪರ ಸಂಘಟನೆ ಕೂಡ ಹೋರಾಟ ಮಾಡಿದವು. ಈ ಒಂದು ನೇಹ ಮಾನ್ಯ ಪಾಟೀಲರ ಸಾವಿಗೆ ಯಾರು ಕೂಡ ತೊಂದರೆ ಇರ್ತಿಲ್ಲ. ಇಲ್ಲೇ ಗೊತ್ತಾಗ್ತಿದೆ ಎಂತಹ ಮನಸ್ಥಿತಿಗೆ ನಾವೆಲ್ಲ ಹಿಂದೂ ನಾವೆಲ್ಲ ಮುಂದು ಎನ್ನುವ ಭಾಷಣ ಮಾಡ್ತಕ್ಕಂಥ ಹಿಂದೂ ಸಂಘಟನೆಗಳಿಗೆ ಈ ಮಾನ್ಯ ಪಾಟೀಲರ ಸಾವು ಕಣ್ಣಿಗೆ ಕಾಣುತ್ತಿಲ್ವ, ಅಥವಾ ಈ ನಮ್ಮನ್ನು ಆಳುವ ಸರ್ಕಾರಗಳು ಈ ಮಾನ್ಯ ಪಾಟೀಲರ ಸಾವು ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾಕೆ ದಲಿತರನ್ನ ಮದುವೆ ಆದರೆ ಮಾತ್ರ ಈ ಸಾವುಗಳು ನಡೀತಾ ಇದ್ದಾವೆ, ಅದೇ ಬೇರೆ ಧರ್ಮದವರು ಬೇರೆ ಜಾತಿಯವರು ಬೇರೆ ಧರ್ಮದವ್ರನ್ನ ಮದುವೆ ಆದರೆ ಅವರಿಗೆ ಸಾವು ಅಥವಾ ಯಾವುದು ನಡೀತಾ ಇಲ್ವಾ? ಇದೇ ಮಾನ್ಯ ಪಾಟೀಲರ ತಂದೆ ಇನ್ನೊಂದು ಧರ್ಮದ ಯುವತಿಯನ್ನು ಪ್ರೀತಿ ಮಾಡಿದ್ದು ಅದು ಅವರಿಗೆ ತಪ್ಪಂತ ಅನಿಸಿಲ್ಲ. ವಿರುಪಾಪುರದಲ್ಲಿ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯ ವಿಷಯ ಏನಂತಂದರೆ, ನಮ್ಮ ಕಾನೂನಡಿಯಲ್ಲಿ ಗರ್ಭಿಣಿ ಮಹಿಳೆಗೆ ಏನಾದರೂ ಗಲ್ಲು ಶಿಕ್ಷೆ ವಿಧಿಸಿದಲ್ಲಿ ನಮ್ಮ ಕಾನೂನು ಹೇಳುತ್ತೆ ಅದನ್ನು ಗರ್ಭಿಣಿ ಮಹಿಳೆ ಇದ್ದಲ್ಲಿ ಅದನ್ನು ನಿರಾಕರಿಸ್ಬೇಕಂತ ಹೇಳುತ್ತೆ. ಇಂಥ ವಿಷಯ ಇದ್ದರೂ ಕೂಡ, ಯಾಕಂತಂದರೆ ತಾಯಿ ಮಾಡಿದ ತಪ್ಪಿಗೆ ಆ ಮಗು ಕೂಡ ಶಿಕ್ಷೆ ಅನುಭವಿಸಬಾರ್ದ ನಿಟ್ಟಿನಲ್ಲಿ ಆ ಶಿಕ್ಷೆ ಕರ್ನಾಟಕ ಮಾನವ ಮಹಾಸಭಾ ಪಾಲಕ ಸಮಿತಿ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡೋದು ಏನಂತಂದರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಧಾರವಾಡ ಮತ್ತು ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಮುರಾಜ್ ಮುಖಂಡರು ಭಾಳಷ್ಟು ಆಗಿರ್ತಕ್ಕಂಥ ಖಂಡನ ಬಗ್ಗೆ ಮಾತಾಡಿದರೆ ನಾನು ಅದನ್ನೇ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಏನಪ್ಪ ಅಂತಂದರೆ, ಅಲ್ಲಿ ನಡೆದಿರ್ತಕ್ಕಂಥ ಖಂಡನ ಬಗ್ಗೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಪ್ರತಿ 3 ತಿಂಗಳಿಗೆ ಒಂದೇ ಸಭೆ ಮಾಡಬೇಕು, ಅಸ್ಪೃಶ್ಯತೆ ಬಗ್ಗೆ ಮನವರಿಕೆ ನೀಡಬೇಕು. ಅಲ್ಲಿರ್ತಕ್ಕಂಥ ಟೀಚರ್ ಕೂಡ ಇದರ ಬಗ್ಗೆ ಮುಂಚಿತವಾಗಿಯೇ ಅವ್ರಿಗೆ ಗಮನಕ್ಕಿದ್ದರೂ ಕೂಡ ಅಲ್ಲೇ ಆಗುತ್ತೆ ಇದು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅವ್ರ ಕಣ್ಣಿದ್ದು ಕಿವುಡು ಥರ ವರ್ತಿಸುತ್ತೆ. ನೋಡ್ತಪ್ಪ ಅಂತಂದರೆ ಎಲ್ಲೇ ಒಂದು ಕಡೆ ಒಂದು ಪ್ರೀ ಪ್ಲಾನ್ ಮಾಡಿ ಆಗಿರ್ತಕ್ಕಂಥದ್ದು. ಮೊನ್ನೆ ತಾನೇ ಮರ್ಡರ್ ಆಗಿ ಅವರೆಲ್ಲ ಹಾಸ್ಪಿಟಲ್ ಅವ್ರ ಕುಟುಂಬ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ ಕೂಡ ಅದನ್ನು ನೋಡಲಾರ್ದೇ ಇವತ್ತು ನಿನ್ನೆ ತಾನೇ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಶೋಕ ಮ್ಯಾಗಳಮನಿ, ವೀರೇಶ್ ಎನ್ ಉಪ್ಪಲದೊಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಗುರುರಾಜ ಮುಕುಂದ, ಎಚ್ ಸುಲಂಗಿ, ಹನುಮಂತಪ್ಪ ಹಂಪನಾಳ್, ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ದುಮತಿ ಖಜಾಂಚಿ, ಡಾಕ್ಟರ್ ಸೋಮನಾಥ್ ಸುಲಂಗಿ, ಉಪ್ಪಳಪ್ಪ ಗಿಣಿವಾರ್, ನಾಗರಾಜ್ ಹೆಡಿಗಿಬಾಳ್, ಶಿವರಾಜ್ ಉಪ್ಪಲದೊಡ್ಡಿ,
ಶಿವರಾಜ್ ಬಾಗಲವಾಡ್, ನಾಗರಾಜ್ ಭಂಡಾರಿ, ಡಿ ಮಾರುತಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.